ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಓದ್ತಾ ಇರೋ ಬುಕ್ಕು ಕರುಣಾಳುಬ ಬೆಳಕೆ. ಬರೆದಿರೋದು ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್. ಭಾಗ 4. ಇವತ್ತೊಂದು ಚಾಪ್ಟರ್ ನೋಡೋಣ, ಹೊಸ ಚಾಪ್ಟರ್. ಚಾಪ್ಟರ್ ಹೆಸರು ಸಾಧನೆಯ ಬುನಾದಿ. ಸಾಧನೆಯ ಬುನಾದಿ ಅನ್ನೋ ಚಾಪ್ಟರ್ ಇಂದ ನೋಡೋಣ. ಇದು ರಿಯಲ್ ಆಗಿ ಗುರುರಾಜ್ ಕರ್ಜಗಿ ಸರ್ ಲೈಫ್ ಅಲ್ಲಿ ಆದಂತ ಒಂದು ಘಟನೆ. ಅದನ್ನ ಅವ್ರು ಚಾಪ್ಟರ್ ಆಗಿ ಬರೆದಿದ್ದಾರೆ. ತುಂಬಾ ಚೆನ್ನಾಗಿದೆ, ನೋಡೋಣ ಬನ್ನಿ. ನಾನು 37 ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದಾಗ ಒಂದು ಕೊಠಡಿ ಮಾಡ್ಕೊಂಡು ವಾಸವಾಗಿದ್ದೆ. ಅವರು ಈ 35 ವರ್ಷದ ಹಿಂದೆ ಬೆಂಗಳೂರಿಗೆ ಅಂತ ಬಂದಾಗ ಅವರೊಂದು ಸಣ್ಣ ರೂಮ್ ಮಾಡ್ಕೊಂಡು ವಾಸ ಅಂದ್ರೆ ಅಲ್ಲಿದ್ರು. ತಿಂಡಿಗೆ ಊಟಕ್ಕೆಲ್ಲ ಆಗ ಹೋಟೆಲ್ಗಳೇ ಗತಿ. ನನ್ನ ಕೊಠಡಿಯ ಹತ್ತಿರ ಒಂದು ಮಧ್ಯಮ ವರ್ಗದ ಹೋಟೆಲ್ ಇತ್ತು. ಸಾಮಾನ್ಯವಾಗಿ ಬೆಳಗ್ಗೆ ತಿಂಡಿಯನ್ನು ಅಲ್ಲಿಯೇ ತೆಗೆದುಕೊಳ್ಳುವುದು ನನಗೆ ಅಭ್ಯಾಸವಾಗ್ಬಿಟ್ಟಿತ್ತು. ಒಂದು ದಿನ ನಿತ್ಯದಂತೆ ಅಂದ್ರೆ ಪ್ರತಿದಿನ ತಿನ್ನಕ್ ಹೋಗ್ತಿದ್ವಲ್ವಾ, ಅದೇ ತರ ಅವತ್ತೂನು ಆ ಹೋಟೆಲಿಗೆ ಹೋಗಿ ಒಂದ್ ಮೂಲೆಯಲ್ಲಿ ಕುಳಿತರು. ತಿಂಡಿನ ಆರ್ಡರ್ ಮಾಡಿದ್ರು. ಅದು ಬರುವ ತನಕ ಸ್ವಲ್ಪ ಸಮಯವಿದ್ದಿತ್ತಲ್ಲ, ಆಗ ಆ ಕಡೆಗೆ ಈ ಕಡೆಗೆ ನೋಡುತ್ತಾ ಕುಳಿತಿದ್ದೆ. ಅಲ್ಲೊಬ್ಬ ಹುಡುಗ ಇನ್ನೊಂದು ಮೂಲೆಯ ಮೇಲಿನ ಮೇಲೆ ಇಟ್ಟಿದ್ದ ಲೋಟಗಳಲ್ಲಿ ನೀರನ್ನು ತುಂಬುತ್ತಿದ್ದ. ಓ ಸಾರಿ ಸಾರಿ ಸಾರಿ, ತುಂಬುತ್ತಿದ್ದ ಅಂದ್ರೆ ತಪ್ಪಾಗುತ್ತೆ. ಆತ ರಭಸದಿಂದ ಸುರಿತಾ ಇದ್ದ. ಒಂದ್ ಹುಡುಗ ಹೋಟೆಲ್ ಅಲ್ಲಿ ಗುರುರಾಜ್ ಕರ್ಜಗಿ ಸರ್ ಟಿಫನ್ ಮಾಡಕ್ಕೆ ಅಂತ ಹೋಟೆಲ್ಗೆ ಹೋಗಿದ್, ಸಣ್ಣ ಹೋಟೆಲ್ ಅಲ್ಲಿ ಹೋಗಿದ್ದು ಟಿಫನ್ ಮಾಡಕ್ಕೆ ಅಂತ. ಅಲ್ಲಿ ಒಂದ್ ಹುಡುಗ, ಕೆಲಸ ಮಾಡೋ ಹುಡುಗ ಏನ್ ಮಾಡ್ತಾ ಇದ್ದ, ಗ್ಲಾಸ್ ಗಳಿಗೆಲ್ಲ ಕುಡಿಯೋ ಗ್ಲಾಸ್ಗೆಲ್ಲ ನೀರ್ ಸುರ್ಬೇಕಲ್ವಾ, ನಿಧಾನ ಸುರಿತಾ ಇಲ್ಲ, ಏನಕ್ಕೂ ಸಿಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಗದ ಪದ 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 ಸುರಿತಾ ಇದ್ದಾನೆ. ಅದು ಲೋಟ ಗ್ಲಾಸ್ ಗಳೆಲ್ಲ ನೀರ್ ತುಂಬಿ ಟೇಬಲ್ ಮೇಲೆ ಚೆಲ್ತಾ ಇದೆ. ಟೇಬಲ್ ಇಂದ ಪಕ್ಕಕ್ಕೆ ಟಿಫನ್ ಮಾಡಕ್ಕೆ ಕೂತಿದ್ರು ಹಿರಿಯರು, ದೊಡ್ಡವರು, ವಯಸ್ಸಾದವರು. ಅವ್ರಿಗೆ ಸಹ ಬಟ್ಟೆಗೆ ನೀರ್ ಸಿಡಿತಾ ಇದೆ. ಅಷ್ಟು ರಭಸವಾಗಿ ಲೋಟಕ್ಕೆ ಹಾಕ್ತಾ ಇದ್ದಾನೆ ನೀರು. ಆಗ ಅಲ್ಲಿ ಕುಳಿತ ಹಿರಿಯರು ಆಯ್ತು ಬಟ್ಟೆಯನ್ನು ಒರ್ಸ್ಕೊಂಡ್ರು. ಅವ್ರ ಪಾಪ ಹಿಂಗ್ ಬಟ್ಟೆ ನಿಂತರ ಒರ್ಸ್ಕೊಂಡ್ ಮಗು ಸ್ವಲ್ಪ ನಿಧಾನವಾಗಿ ಹಾಕಪ್ಪ, ಯಾಕಷ್ಟು ಅವಸರ ಅಂತ ಹೇಳಿ ಅಲ್ಲಿ ಪಕ್ಕ ಕೂತ್ಕೊಂಡು ಹಿರಿಯರು ಹೇಳ್ತಾರೆ. ಆ ಹುಡುಗನಿಗೆ ಮುಖದಲ್ಲಿ ಸ್ವಲ್ಪವೂ ತಪ್ಪಿತಸ್ಥ ಭಾವನೆ ಕಾಣಲಿಲ್ಲ. ಅಂದ್ರೆ ಅವನಿಗೆ ನಾನ್ ತಪ್ಪು ಮಾಡಿದ್ದೀನಿ ಅನ್ನೋ ಒಂದು ಭಾವನೆನೂ ಅವನಿಗೆ ಬರ್ತಾ ಇಲ್ಲ. ಬದಲಾಗಿ ಅವನೇ ಒರಟಾಗಿ ಹೇಳ್ದ, ನೀರ್ ಬೀಳೋದ್ ನಿಮ್ಗೆ ಕಾಣಿಸ್ತಾ ಇದೆ ತಾನೆ, ಹಾಗೆ ಕೂತ್ಕೊಂಡಿದ್ದೀರಲ್ಲ, ಆ ಕಡೆ ಸರಿಬಾರ್ದ ನೀವೇ ಅಂತ ಹೇಳಿ ಆ ಹುಡುಗ ತನ್ನ ತಪ್ಪಿದ್ರುನು ಆ ಪಕ್ಕದಲ್ಲಿ ಕುತ್ಕೊಂಡಿರೋ ಯಜಮಾನರಿಗೆ ಆತರ ಮತ್ತೆ ಸಿಟ್ಟಿಂದಾನೆ ಹೇಳ್ತಾನೆ. ನೀವೇ ಆ ಕಡೆ ಸರಿಬೋದ್ ತಾನೆ, ನನಗೆ ಹೇಳ್ತೀರಲ್ಲ ಅಂತ ಹೇಳಿ ಅವನು ಅವರಿಗೆ ಜೋರ್ ಮಾಡ್ತಾನೆ. ಪಾಪ ಹಿರಿಯರ ಮುಖ ಆಯ್ತು, ಬೇಜಾರ್ ಮಾಡ್ಕೊಂಡು ಅವ್ರು ಸೈಲೆಂಟ್ ಆದ್ರು. ಆ ಹುಡುಗ ಜೋರಾಗಿ ಕಿರುಚಿದ, ಏ ರಂಗ್ಯ, ಬಾರಲೇ ಇಲ್ಲಿ, ನೀರು ಒರೆಸು ಬಾ ಅಂತ ಹೇಳಿ ಬೇರೆ ಹುಡುಗನ್ ಕರ್ದ. ಈ ಹುಡುಗನ ಮುಖದಲ್ಲಿ ಕೋಪ ಹೊಳೆದು ಕಾಣುತ್ತಿತ್ತು. ಅಸಹನೆ ತಾಂಡವವಾಡುತ್ತಿತ್ತು. ಮುಂದಿನ ಮೇಜಿನಲ್ಲಿ ಹಾಗೆಯೇ ಆಯಿತು. ಅಲ್ಲಿ ನೀರಿನ ಬದಲು ಚಟ್ನಿ. ಇಡ್ಲಿಗೆ ಚಟ್ನಿ ಹಾಕುವಾಗ ತಟ್ಟೆಗೆ ಹಾಕೋದ್ ಬದಲು ತಟ್ಟೆ ಹಾಕ್ತಾ ಹಾಕ್ತಾ ಟೇಬಲ್ ಮೇಲೂ ಸುರಿತು, ಮತ್ತೆ ಕೆಳಗೆ ನೆಲದ ಮೇಲೂ ಆ ಚಟ್ನಿ ಚೆಲ್ತು. ಅಲ್ಲಿ ಕುಳಿತಿದ್ದ ಗಿರಾಕಿ ಗಡುಸು ಮನುಷ್ಯ. ಯಾಕೋ ಕಣ್ ಕಾಣಿಸೋದಿಲ್ವೇನೋ ನಿನ್ಗೆ, ಸರಿಯಾಗಿ ನೋಡ್ಕೊಂಡ್ ಚಟ್ನಿ ಹಾಕು ಅಂತ ಹೇಳಿ ಹುಡುಕ್ತಾನೆ. ಆಗ ಹುಡುಗ ಮಾತನಾಡದೆ ಮತ್ತಷ್ಟು ಮುಖ ಸಿಂಡಿರಿಸಿಕೊಂಡು ಮುಂದೆ ನಡೀತಾನೆ. ನಾನು ಆ ಹುಡುಗನನ್ನು ನನ್ನ ಬಳಿಗೆ ಕರೆದೆ. ಬಾ ಇಲ್ಲಿ ಅಂತ ಕರೆದ ಆ ಹುಡುಗನ್ನ. ಏನ್ ಬೇಕು ಅಂತ ಕೇಳ್ತಾನ ಅವನು. ಒರಟಾಗೆ ಕೇಳ್ತಾನೆ ಕರಜಗಿ ಸರ್ನ. ನನಗೇನು ಬೇಕಿಲ್ಲಪ್ಪ, ನಿನಗೆ ಈ ಕೆಲ್ಸ ಇಷ್ಟ ಇಲ್ವೇ ಅಂತ ಹೇಳಿ ಕರಜಗಿ ಸರ್ ಆ ಹುಡುಗನಿಗೆ ಕೇಳ್ತಾರೆ. ಆಗ, ಇಲ್ಲ, ಸ್ವಲ್ಪವೂ ನನಗೆ ಇಷ್ಟ ಇಲ್ಲ. ನಮ್ಮಪ್ಪ ಕಳ್ಸಿದ್ರು ಅಂತ ಹೇಳಿ ಬಂದು ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ನನಗೆ ಇಲ್ಲಿ ಕೆಲಸ ಮಾಡಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಹೇಳ್ತಾನ ಆ ಹುಡುಗ. ಆಗ ಕರಜಗಿ ಸರ್ ಏನ್ ಹೇಳ್ತಾರೆ, ಹಾಗಿದ್ರೆ ನಿನಗೆ ಬೇರೆ ಕೆಲಸ ಸಿಕ್ಕಿದ್ಯಾ ಅಂತ ಹೇಳಿ ಕರಜಗಿ ಸರ್ ಹೇಳ್ತಾರೆ. ಆಗ ಅವನು, ಇಲ್ಲ, ನನಗೆ ಯಾವ ಕೆಲ್ಸನೂ ಸಿಕ್ಕಿಲ್ಲ ಅಂತ ಹೇಳಿ ಆ ಹುಡುಗ ಹೇಳ್ತಾನೆ. ಆಗ ಆಗ ನಾನು, ಚಿಂತೆ ಮಾಡ್ಬೇಡ, ಈ ಕೆಲಸದಲ್ಲಿ ನೀನು ಹೇಗೂ ಹೆಚ್ಚು ದಿವಸ ಇರೋದಿಲ್ಲ, ಈಗ್ಲೇ ಬೇರೆ ಕೆಲಸ ನೋಡ್ಕೊಂಡ್ ಬಿಡು ಅಂತ ಹೇಳಿ ಕರಜಗಿ ಸರ್ ಆ ಹುಡುಗನಿಗೆ ಹೇಳ್ತಾರೆ. ಆಗ ಅವನು ಆ ಹುಡುಗಕ್ಕೆ ಆಶ್ಚರ್ಯ ಆಗುತ್ತೆ, ಯಾಕೆ ಈ ತರ ಹೇಳಿದ್ರು ಇವ್ರು ಅಂತ. ಅವ ಕೇಳ್ತಾನೆ, ಯಾಕೆ ನಾನು ಹೆಚ್ಚು ದಿನ ಇಲ್ಲಿ ಕೆಲಸ ಮಾಡಕ್ ಆಗಲ್ಲ ಅಂತ ಹೇಳಿ ಕೇಳ್ತಾನೆ. ಆಗ ಕರಜಗಿ ಸರ್ ಹೇಳ್ತಾರೆ, ನೀನು ಕೆಲಸ ಮಾಡುವ ರೀತಿ, ಮುಖ ಗಂಟು ಹಾಕಿಕೊಂಡಿರುವ ಬಗೆ, ಇವನ್ನು ಕಂಡರೆ ಯಾವ ಮಾಲೀಕನು ನಿನ್ನನ್ನು 2 ದಿನದ ಮೇಲೆ ಇಟ್ಕೊಳ್ಳೋದೇ ಇಲ್ಲ. ನೀನ್ 2 ದಿನ ಇಲ್ಲಿ ಕೆಲಸ ಮಾಡಿದ್ರೆ ಹೆಚ್ಚು, ನಿನ್ನ ಆದಷ್ಟು ಬೇಗ ತೆಗ್ದು ಹಾಕ್ಬಿಡ್ತಾರೆ. ನೀನ್ ಇನ್ನೊಂದ್ ಕೆಲಸ ನೋಡ್ಕೋಬಹುದು ಅಂತ ಹೇಳಿ ಕರಜಗಿ ಸರ್ ಹೇಳ್ತಾರೆ ನನಗೆ. ಆಗ ನೀನೇ ಅವ್ರಿಗೆ ದುಡ್ಡು ಕೊಟ್ಟು ನನ್ ಎತ್ತಾಕ್ಬೇಡಿ, ನಾನು ಇಲ್ಲೇ ಕೆಲಸ ಮಾಡ್ತೀನಿ ಅಂದ್ರು ನೀನೇ ದುಡ್ಡು ಕೊಟ್ರು ಅವ್ರು ನಿನ್ನಂತವ್ರನ್ನ ಇಟ್ಕೊಳ್ಳಲ್ಲ. ನೀನ್ ಈ ತರ ಮುಖ ಗಂಟು ಹಾಕೊಂಡು ಬಂದಿರೋ ಕಸ್ಟಮರ್ಸ್ ಜೊತೆ ಒರಟಾಗಿ ಮಾತಾಡಿದ್ರೆ ನೀನು ಅವ್ರ ಪಾಪ ಅವ್ರ ಬಿಸ್ನೆಸ್ ಹಾಳಾಗುತ್ತಲ್ವಾ ಓನರ್ದು. ಹಾಗಾಗಿ ನೀನು ಖಂಡಿತ ಇಟ್ಕೊಳ್ಳಲ್ಲ, ಆಚೆ ಹಾಕ್ತಾರೆ ಅಂತ ಹೇಳಿ ಕರಜಗಿ ಸರ್ ಹೇಳ್ತಾರೆ. ಹುಡುಗನಿಗೆ ಗಾಬರಿ ಆದಂತೆ ಕಂಡಿತು. ಮುಂದಿನ ಮೇಜಿನ ಲೋಟದಲ್ಲಿ ನೀರು ಹಾಕುವಾಗ ಹೊರ ಚೆಲ್ಲಲಿಲ್ಲ. ಮುಖದ ಗಂಟು ಸ್ವಲ್ಪ ಸಡಿಲವಾದಂತೆ ಕಂಡಿತು. ನೋಡಿ, ಅಲ್ಲಿವರೆಗೂ ಆ ಹುಡುಗ ಹೇಗೆ ಕೆಲಸ ಮಾಡ್ತಾ ಇದ್ದ, ಕರಜಗಿ ಸರ್ ತಿಳಿಸಿ ಅರ್ಥ ಮಾಡಿ ಹೇಳಿದ್ಮೇಲೆ ಅವನು ನೆಕ್ಸ್ಟ್ ಟೇಬಲ್ ಹೋದ ತಕ್ಷಣನೇ ನೀರ್ ಚೆಲ್ಲಿಲ್ಲ, ನೀಟಾಗಿ ಹಾಕ್ದ, ಮತ್ತೆ ಮುಖದಲ್ಲಿ ಸ್ವಲ್ಪ ಸಿಡುಕುತನ ಗಂಟುತನ ಸ್ವಲ್ಪ ಸಡಿಲವಾಗಿತ್ತು. ಈಗೊಂದು ತಿಂಗಳ ಹಿಂದೆ ತುಂಬಾ ಲಕ್ಷಣವಾದ ಶ್ರೀಮಂತಿಕೆ ಕಾಣುವಂತ ವ್ಯಕ್ತಿಯೊಬ್ಬರು ನನ್ನ ಆಫೀಸಿಗೆ ಬಂದು ನಮಸ್ಕಾರ ಮಾಡಿದರು. ಯಾರು ತಾವು ಅಂತ ಹೇಳಿ ನಾನು ಕೇಳ್ದೆ.
ಗುರ್ತು ಸಿಗ್ಲಿಲ್ವಾ ಸರ್? ಟೇಬಲ್ ಮೇಲೆ ನೀರು ಚಟ್ನಿ ಚೆಲ್ಲಿ ಸಿಡುಕು ಮೂಟೆ ಮೂಟೆ ಹಾಕೊಂಡು ಕೆಲ್ಸ ಮಾಡ್ತಿದ್ದ ಹುಡುಗ ನಾನೇ ಸರ್ ಅಂತ ಹೇಳ್ತಾನವನು. ಈಗ ನನ್ನದೇ ಹೋಟೆಲ್‌ನ ಉದ್ಘಾಟನೆ ಆಗುತ್ತಿದೆ. ಅದಕ್ಕೆ ನೀವೇ ಬರ್ಬೇಕು ಸರ್ ಎಂದು ಪ್ರೀತಿಯಿಂದ ಒಪ್ಪಿಸಿದ. ನನಗೆ ಅವನ ಸಾಧನೆ ತುಂಬಾ ಸಂತೋಷ ತಂದಿತು ಅಂತ ಹೇಳಿ ಕರೆಕ್ಟ್ ಸರ್ ಹೇಳ್ತಾ ಇದ್ದಾರೆ. ನೋಡಿ ಒಂದು ಹೋಟೆಲಲ್ಲಿ ಒಂದು ಇದು ಏನು ಹೋಟೆಲಲ್ಲಿ ನೀರ್ ಹಾಕೋದು, ಊಟ ತೆಗೆಯೋದು ಈ ತರ ಕೆಲಸ ಮಾಡ್ತಾ ಇದ್ದಿದ್ ಹುಡ್ಗ ಇವಾಗ ಒಂದು ದೊಡ್ಡ ಹೋಟೆಲ್ ಓಪನ್ ಮಾಡಿದ್ದಾನೆ. ಅದ್ರ ಓಪನಿಂಗಿಗೆ ಕರ್ಜಗಿ ಸರ್ ನೀವೇ ಬರ್ಬೇಕು ಅಂತ ಕರೆಯಕ್ ಬಂದಿದ್ದಾನೆ. ಇದನ್ನ ನೋಡಿ ಆ ಹುಡುಗನ್ ಸಾಧನೆ ನೋಡಿ ಕರ್ಜಗಿ ಸರ್‌ಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ಬಿಡುತ್ತೆ. ಆಗ ಕರ್ಜಗಿ ಸರ್ ಹೇಳ್ತಾ ಇದ್ದಾರೆ, "ಪ್ರತಿಯೊಂದು ಕೆಲಸಕ್ಕೂ ಜ್ಞಾನ, ಕೌಶಲ್ಯಗಳು ಬೇಕು. ಅವಕ್ಕಿಂತ ಹೆಚ್ಚಾಗಿ ಮನೋಭಾವ ಗಟ್ಟಿಯಾಗಿರ್ಬೇಕು. ಏನು ಕೆಲಸ ಮಾಡ್ತೇವೆ ಎನ್ನುವುದಕ್ಕಿಂತ ಹೇಗೆ ಮಾಡುತ್ತೇವೆ ಎನ್ನುವುದು ಮುಖ್ಯ. ನಮ್ಮ ಮನೋಭಾವ ಸಾಧನೆಯ ಭದ್ರ ಬುನಾದಿ" ಅಂತ ಹೇಳ್ತಾ ಇದ್ದಾರೆ. ನಾವ್ ಯಾವುದೇ ಕೆಲಸ ಮಾಡ್ಲಿ, ನಾವ್ ಯಾವ ರೀತಿ ಕೆಲಸ ಮಾಡ್ತೀವಿ ಅನ್ನೋದೆಲ್ಲ ಯಾವ ಮನೋಭಾವದಿಂದ ಕೆಲಸ ಮಾಡ್ತಾ ಇದ್ದೀವಿ. ಪ್ರೀತಿಯಿಂದ ಮಾಡ್ತಾ ಇದ್ದೀವಾ, ಬೈಕೊಂಡ್ ಮಾಡ್ತಾ ಇದ್ದೀವಾ, ಬೇಜಾರ್ ಮಾಡ್ಕೊಂಡ್ ಮಾಡ್ತಾ ಇದ್ದೀವಾ, ಸಿಟ್ಟು ಮಾಡ್ಕೊಂಡ್ ಮಾಡ್ತಾ ಇದ್ದೀವಾ, ಅದನ್ನ ನಾವೇ ಚೆಕ್ ಮಾಡ್ಕೋಬೇಕು ಇವಾಗಿಂದ ನಾವು ಪ್ರತಿ ಕೆಲ್ಸನ ಹೇಗ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾವೇ ಅಬ್ಸರ್ವ್ ಮಾಡ್ಕೋಬೇಕು. ಆಯ್ತಾ? ಈ ತರ ಆ ತರ ಕೆಲಸ ಮಾಡೋದು ಸುಮ್ನೆ ವೇಸ್ಟು. ನಾವು ಯಾವುದೇ ಕೆಲಸ ಮಾಡೋದಿದ್ರುನು ಕೌಶಲ್ಯಗಳು, ಜ್ಞಾನದಿಂದ ಅವುಗಂತ ಹೆಚ್ಚಾಗಿ ಮನೋಭಾವ ಗಟ್ಟಿಯಾಗಿರ್ಬೇಕು ಅಂತ ಕರ್ಜಗಿ ಸರ್ ಹೇಳ್ತಾ ಇದ್ದಾರೆ. ಸೊ ಇವತ್ತಿಂದ ನಾವು ಇದನ್ನ ನಮ್ಮ ಲೈಫಿಗೆ ಕನೆಕ್ಟ್ ಮಾಡ್ಕೊಳ್ಳೋಣ. ನಮ್ಮ ಲೈಫಲ್ಲಿ ನಾವು ಎಲ್ಲ ಪ್ರತಿಯೊಂದು ಕೆಲಸನು ಹೇಗ್ ಮಾಡ್ತಾ ಇದ್ದೀವಿ? ಅಯ್ಯೋ! ಅಡ್ಗೆ ಮಾಡ್ಬೇಕು, ಅಯ್ಯೋ! ಬಟ್ಟೆ ತೊಳಿಬೇಕು, ಈ ಕೆಲಸ ಮಾಡದೇ ಆಗೋಯ್ತು ಅಂತ ಬೇಜಾರ್ ಮಾಡ್ಕೊಂಡು, ಸಿಟ್ಟು ಮಾಡ್ಕೊಂಡು, ಕೋಪ ಮಾಡ್ಕೊಂಡು ಮಾಡ್ತಾ ಇದ್ದೀವಾ? ಇಲ್ಲ ಇದು ನನ್ನ ಕರ್ತವ್ಯ, ನಾನ್ ಮಾಡೋದು ನನ್ನ ಕರ್ತವ್ಯ ಅಂತ ತುಂಬಾ ಒಳ್ಳೆ ಮನಸ್ಸಿಂದ ಪ್ರೀತಿಯಿಂದ ಮಾಡ್ತಿದ್ದೀವಾ ಅಂತ ಇವತ್ತಿಂದ ನಾವು ಚೆಕ್ ಮಾಡ್ಕೊಳ್ಳೋಣ. ಓಕೆನಾ? ಈ ಚಾಪ್ಟರ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್.